ನಮಸ್ಕಾರ. ಇದು ಉತ್ಕನ್ನ ಟ್ರೇಡಿಂಗ್ ಯೂಟ್ಯೂಬ್ ಕನ್ನಡ ಚಾನೆಲ್. ಈ ಒಂದು ಮೀಮ್ ಕಾಯಿನ್ಸ್ ಅಂತ ಏನಿದಾವೆ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳ ದೊಡ್ಡ ಹಗರಣವಾಗಿ ಬೆಳೆದು ನಿಲ್ತಾ ಇದೆ. 3 ಕೋಟಿಗೂ ಹೆಚ್ಚಿನ ಮೀಮ್ ಕಾಯಿನ್ಸ್ ಗಳು ಇದುವರೆಗೂ ಬಂದು ಹೋಗಿದಾವೆ. ಆದ್ರೆ ಕೆಲವೊಂದು ಮೀಮ್ ಕಾಯಿನ್ಸ್ ಮಾತ್ರ ಕೆಲವೊಂದು ಸ್ಟ್ರಾಂಗ್ ಬ್ಯಾಕಿಂಗ್ ಇರುತ್ತೆ, ಅವು ಮಾತ್ರ ದೊಡ್ಡ ಮಟ್ಟದಲ್ಲಿ ಸದ್ ಮಾಡ್ತಿರುವಂತದ್ದು. ಸೊ ಇತ್ತೀಚೆಗೆ ನಡೆದಂತ 2 ದೊಡ್ಡ ಮೀಮ್ ಕಾಯಿನ್ ಪ್ರಕರಣಗಳನ್ನ ಉದಾಹರಣೆಯಾಗಿ ಇಟ್ಕೊಂಡು ಈ ಒಂದು ಅವೇರ್ನೆಸ್ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಮೀಮ್ ಕಾಯಿನ್ಸ್ ಅಂದ್ರೆ ಏನು, ಮೀಮ್ ಕಾಯಿನ್ಸ್ ಮತ್ತು ಬಿಟ್ ಕಾಯಿನ್ ಇರ್ತಕ್ಕಂಥ ವ್ಯತ್ಯಾಸ ಏನು, ಯಾಕೆ ಜನಸಾಮಾನ್ಯರು ಮೀಮ್ ಕಾಯಿನ್ಸ್ ಕಡೆ ಹೋಗಿ ತಾವು ಕಷ್ಟಪಟ್ಟು ದುಡಿದಂತ ದುಡ್ಡನ್ನ ಕಳ್ಕೊಳ್ತಾ ಇದಾರೆ ಅಂತ. ಯಾಕೆಂತಂದ್ರೆ ಈ ಒಂದು ಮೀಮ್ ಕಾಯಿನ್ಸ್ ಗಳ ಪ್ರೈಮರಿ ಟಾರ್ಗೆಟ್ ಇರುವಂತದ್ದೇ ಜನಸಾಮಾನ್ಯರು. ಯಾಕೆಂತಂದ್ರೆ ಇನ್ಸ್ಟಿಟ್ಯೂಷನ್ಸ್ ಆಗಿರ್ಲಿ, ಕಾರ್ಪೊರೇಷನ್ಸ್ ಆಗಿರ್ಲಿ, ಬೀಟ್ ಹೆಜ್ ಫಂಡ್ಸ್, ಪೆನ್ಷನ್ ಫಂಡ್ಸ್ ಅಥವಾ ಪಬ್ಲಿಕ್ಲಿ ಟ್ರೇಡೆಡ್ ಕಂಪನೀಸ್ ಆಗಿರ್ಲಿ, ನೇಷನ್ ಸ್ಟೇಟ್ಸ್ ಆಗಿರ್ಲಿ, ಮಿಲಿಯನಿಯರ್ಸ್, ಬಿಲಿಯನಿಯರ್ಸ್ ಯಾರೇ ಆಗಿರ್ಲಿ, ಈ ಒಂದು ಮೀಮ್ ಕಾಯಿನ್ಸ್ ಗಳನ್ನ ಅವರು ಖರೀದಿ ಮಾಡ್ತಾ ಇಲ್ಲ. ಈ ಒಂದು ಮೀಮ್ ಕಾಯಿನ್ಸ್ ಗಳನ್ನ ಖರೀದಿ ಮಾಡಿ ದುಡ್ಡು ಕಳ್ಕೊಂತಾ ಇರುವಂತದ್ದು ರೀಟೇಲರ್ಸ್ ಮಾತ್ರ. ಸೊ ಹಾಗಾಗಿ ಇತ್ತೀಚೆಗೆ ನಡೆದಂತಹ 2 ದೊಡ್ಡ ಪ್ರಕರಣಗಳು, ಒಂದು ಅರ್ಜೆಂಟೀನಾ ದೇಶದ ಕಡೆಯಿಂದ ಬಂದಿರುವಂತದ್ದು, ಎರಡನೇದು ಅಮೆರಿಕ ದೇಶದ ಕಡೆಯಿಂದ ಬಂದಿರುವಂತದ್ದು. ಈ 2 ಉದಾಹರಣೆಗಳನ್ನ ಇಟ್ಕೊಂಡು ಮೀಮ್ ಕಾಯಿನ್ಸ್ ಯಾವ ರೀತಿ ವರ್ಕ್ ಆಗ್ತಾ ಇದೆ ಮತ್ತು ಮೀಮ್ ಕಾಯಿನ್ಸ್ಗೂ ಮತ್ತು ಬಿಟ್ ಕಾಯಿನ್ ಇರ್ತಕ್ಕಂಥ ವ್ಯತ್ಯಾಸ ಏನು ಅಂತ ಹೇಳಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನಾನ್ ತಗೊಂತಾ ಇರುವಂತಹ ಮೊದಲನೇ ಉದಾಹರಣೆ ಅಮೆರಿಕ ದೇಶದ ಕಡೆಯಿಂದ ಬಂದಿರುವಂತದ್ದು. ಪ್ರೆಸಿಡೆಂಟ್ ಟ್ರಂಪ್ ಅವರು ಪದಗ್ರಹಣ ಮಾಡೋದಕ್ಕಿಂತ ಮುಂಚೆ ಕೆಲವು ವಾರಗಳ ಹಿಂದೆ ಅವರ ಹೆಸರಿನಲ್ಲಿ, ಟ್ರಂಪ್ ಅನ್ನುವಂತ ಹೆಸರಿನಲ್ಲಿ ಒಂದು ಮೀಮ್ ಕಾಯಿನ್ ಲಾಂಚ್ ಆಗುತ್ತೆ. ಕೋಟ್ಯಾಂತರ ಮೀಮ್ ಕಾಯಿನ್ಸ್ ಗಳು ಯಾವ ರೀತಿ ವರ್ಕ್ ಆಗಿತ್ತು, ಇದು ಕೂಡ ಅದೇ ರೀತಿ ಪಂಪ್ ಆಲ್ರೆಡಿ ಆಗ್ಬಿಟ್ಟಿರುತ್ತೆ, ಅಂದ್ರೆ ಆಲ್ ಟೈಮ್ ಹೈ ಹೋಗಿರುತ್ತೆ. ಅದಾದ್ಮೇಲೆ ಬಹುತೇಕ ರೀಟೇಲರ್ಸ್ ಗೊತ್ತಾಗೋದೇನು ಅಂತಂದ್ರೆ, ಓಕೆ ಈ ರೀತಿ ಒಂದು ಟ್ರಂಪ್ ಕಾಯಿನ್ ಬಂದಿದೆ ಅಂತ. ಆಸ್ ಯೂಶಲ್ ಯಾರೆಲ್ಲ ಈ ಒಂದು ಟ್ರಂಪ್ ಕಾಯಿನ್ ಮೇಲೆ ಹೋಪ್ ಇಟ್ಕೊಂಡು ಟ್ರೇಡ್ ಮಾಡೋದು ಶುರು ಮಾಡ್ತಾರೆ, ವಿತ್ ಮಿಲಿಯನ್ಸ್ ಆಫ್ ಡಾಲರ್ಸ್ ಅಷ್ಟು ವಹಿವಾಟ ನಡೆಯುತ್ತೆ. ಇಲ್ಲಿ ಅರ್ಥ ಮಾಡ್ಕೊಬೇಕಾದ ಏನಂತಂದ್ರೆ, ಟ್ರಂಪ್ ಹೆಸರಿನಲ್ಲಿ ಕಾಯಿನ್ ಬಂದಿದೆ ಅಂತಾನೋ ಅಥವಾ ಕ್ವಿಕ್ ಆಗಿ ಒಂದು 2 ಪಟ್ಟು, 5 ಪಟ್ಟು, 10 ಪಟ್ಟು ಕಾಯಿನ್ ಗಳನ್ನ 10 ಪಟ್ಟಷ್ಟು ರಿಟರ್ನ್ಸ್ ಮಾಡ್ತೀನಿ ಅನ್ನೋ ಕಾರಣಕ್ಕೋಸ್ಕರನೋ, ಅಥವಾ ನೆಕ್ಸ್ಟ್ ಬಿಟ್ ಕಾಯಿನ್ ಅನ್ನ ಹುಡ್ಕೋದಕ್ಕೋಸ್ಕರ ದಾವಂತದಲ್ಲಿ ಹೂಡಿಕೆ ಮಾಡಿರುವಂತವ್ರು ಅಥವಾ ಗ್ಯಾಂಬ್ಲಿಂಗ್ ಮೈಂಡ್ ಸೆಟ್ ಇರುವಂತವ್ರು ಎಲ್ಲರೂ ಕೂಡ ದುಡ್ಡನ್ನ ಕಳ್ಕೊಳ್ತಾರೆ. ಜೊತೆಗೆ ಈ ಒಂದು ಪ್ರಕ್ರಿಯೆ ನಡಿಬೇಕಾದ್ರೆ ಟ್ರಂಪ್ ಅವರ ಧರ್ಮಪತ್ನಿ ಹೆಸರಲ್ಲೂ ಕೂಡ ಒಂದು ಕಾಯಿನ್ ಲಾಂಚ್ ಆಗುತ್ತೆ. ಆಸ್ ಯೂಶಲ್ ಈ ಒಂದು ಟ್ರಂಪ್ ಕಾಯಿನ್ ಜೊತೆನೆ ಅಥವಾ ಹಲವಾರು ಮೀಮ್ ಕಾಯಿನ್ಸ್ ಗಳು ಯಾವ ರೀತಿ ವರ್ಕ್ ಆಗ್ತಾ ಇತ್ತು, ಅದೇ ರೀತಿ ಟ್ರಂಪ್ ಅವರ ಧರ್ಮಪತ್ನಿ ಹೆಸರಲ್ಲಿ ಇರ್ತಕ್ಕಂಥ ಕಾಯಿನ್ಸ್ ಕೂಡ ಆಲ್ರೆಡಿ ಪಂಪ್ ಆಗಿರುತ್ತೆ, ಅಂದ್ರೆ ಆಲ್ ಟೈಮ್ ಹೈ ಹೋಗಿರುತ್ತೆ. ಅದಾದ್ಮೇಲೆ ಮಿಲಿಯನ್ಸ್ ಆಫ್ ಡಾಲರ್ಸ್ ವಹಿವಾಟ ಆಗುತ್ತೆ, ಏಕೆನ್ ಅದು ಡಂಪ್ ಆಗುತ್ತೆ. ಸೊ ಬೇಸಿಕಲಿ ಈ 2 ಪ್ರಕರಣಗಳಲ್ಲಿ ಮಿಲಿಯನ್ಸ್ ಆಫ್ ಡಾಲರ್ಸ್ ಅಷ್ಟು ದುಡ್ಡನ್ನ ರಿಟೇಲರ್ಸ್ ಕಳ್ಕೊಳ್ತಾರೆ. ಇದು ನಡೆದಿರ್ತಕ್ಕಂಥ ಘಟನೆ. ಇದರಲ್ಲಿ ಟ್ರಂಪ್ ಇನ್ವಾಲ್ವ್ಮೆಂಟ್ ಏನಾದ್ರು ಇದೆಯಾ ಅಂತ ಹೇಳಿ ಯಾವುದೇ ಮಾಧ್ಯಮಗಳು ಕೂಡ ಚರ್ಚೆ ಮಾಡೋದಿಲ್ಲ, ಅಮೆರಿಕದಲ್ಲೂ ಕೂಡ ಚರ್ಚೆ ಆಗೋದಿಲ್ಲ. ಇನ್ಫ್ಯಾಕ್ಟ್ ಪ್ರೆಸಿಡೆಂಟ್ ಟ್ರಂಪ್ ಅವರು ಸಪೋರ್ಟ್ ಮಾಡಿರ್ತಕ್ಕಂಥ ಬಿಟ್ ಕಾಯಿನರ್ಸ್ ಕೂಡ, ಓಕೆ ನೀವು ಬಿಟ್ ಕಾಯಿನ್ ಫೇವರ್ ಇದ್ದೀರಾ ಅನ್ನೋ ಕಾರಣಕ್ಕೋಸ್ಕರ, ಇಫ್ ಯು ಆರ್ ಡೂಯಿಂಗ್ ದಿಸ್ ಮೀಮ್ ಕಾಯಿನ್ ಕೈಂಡ್ ಆಫ್ ಥಿಂಗ್, ವಿ ಆರ್ ಓಕೆ ಅನ್ನೋ ರೀತಿಯಲ್ಲಿ ಕೂಡ ಮಾತಾಡ್ತಾರೆ. ಹಾಗಾಗಿ ಯಾವುದೇ ಮೀಡಿಯಾ ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೋಗಿಲ್ಲ, ನಾನು ಕೂಡ ಅದು ಯಾವುದು ನೋಡಿಲ್ಲ. ಹಾಗಾಗಿ ಈ ಒಂದು ಟ್ರಂಪ್ ಅಥವಾ ಟ್ರಂಪ್ ಅವರ ಧರ್ಮಪತ್ನಿ ಹೆಸರು ಬಂದಂತಹ ಕಾಯಿನ್ ಏನಿತ್ತು, ಇದರಲ್ಲಿ ಯಾರ ಇನ್ವಾಲ್ವ್ಮೆಂಟ್ ಇದೆ ಅಂತ ಯಾರು ಚರ್ಚೆ ಮಾಡಿಲ್ಲ. ಹಾಗಾಗಿ ನಾವು ಕೂಡ ಚರ್ಚೆ ಮಾಡುವಂತ ಅವಶ್ಯಕತೆ ಇಲ್ಲ. ಸೊ ಬೇಸಿಕಲಿ ಈ ಒಂದು ಟೆಕ್ನಿಕಲ್ ಅನಾಲಿಸಿಸ್ ನೋಡಿದ್ರೆ, ಯಾವ ರೀತಿ ಒಂದು ಮೀಮ್ ಕಾಯಿನ್ಸ್ ಆಗಲಿ, ಟ್ರಂಪ್ ಕಾಯಿನ್ಸ್ ಅಥವಾ ಟ್ರಂಪ್ ಅವರ ಧರ್ಮಪತ್ನಿ ಹೆಸರು ಬಂದಂತಹ ಮೀಮ್ ಕಾಯಿನ್ ಗಳನ್ನು ನೋಡೋದಾದ್ರೆ, ಅದು ಆಲ್ರೆಡಿ ಹೈ ಆಗಿ ಪಂಪ್ ಆಗ್ಬಿಟ್ಟಿರುತ್ತೆ, ಅಂದ್ರೆ ಆಲ್ ಟೈಮ್ ಹೈ ಅಲ್ಲಿ ಇರುತ್ತೆ. ಓಕೆ, ಈವನ್ ಇಫ್ ಯು ಸಿ ಅದು ಯಾವ ರೀತಿ ಹೈ ಹೋಗಿದೆ ಅಂತ ನೋಡೋದಾದ್ರೆ, ಸೀದಾ ಪ್ಯಾರಾಬಲಿಕ್ ಆಗಿ ಮೇಲಕ್ಕೆ ಹೋಗಿರುತ್ತೆ. ಓಕೆ, ಸ್ಟೆಪ್ ಬೈ ಸ್ಟೆಪ್ ಆಗಿ ಯಾವುದೇ ರೀತಿ ಮೇಲೆ ಹೋಗಿರುತ್ತೆ. ಅದಾದ್ಮೇಲೆ ವೈಟ್ ಸ್ಪೇಟ್ ಅಲ್ಲಿ ಒಂದು ಮೀಡಿಯಾದಲ್ಲಿ ಕವರೇಜ್ ಶುರುವಾಗುತ್ತೆ. ಓಕೆ ಈ ರೀತಿ ಕಾಯಿನ್ಸ್ ಬಂದಿದೆ ಅಂತ ಹೇಳಿ ಜನಸಾಮಾನ್ಯರು ಬೈ ಮಾಡಕ್ ಶುರು ಮಾಡ್ತಾರೆ. ಈ ಒಂದು ಇನ್ಸೈಡರ್ಸ್ ಇರ್ತಾರಲ್ಲ, ಈ ಒಂದು ಕಾಯಿನ್ಸ್ ನ ಲಾಂಚ್ ಮಾಡಿರುವಂತವ್ರು, ಅವರು ಮೇಲ್ಗಡೆಯಿಂದ ಕೂತ್ಕೊಂಡು ಸೆಲ್ ಮಾಡ್ತಾ ಬರ್ತಾರೆ. ಬೇಸಿಕಲಿ ಒಂದು ಟ್ರೇಡ್ ಎಕ್ಸಿಕ್ಯೂಟ್ ಆಗಬೇಕು ಅಂತ ಎಲ್ಲರಿಗೂ ಗೊತ್ತಿರುವಂತದ್ದೇ, ಫಾರ್ ಎವ್ರಿ ಸೆಲ್ಲಿಂಗ್ ದೇರ್ ಹ್ಯಾಸ್ ಟು ಬಿ ಎ ಬೈಯಿಂಗ್, ರೈಟ್? ಅಥವಾ ಫಾರ್ ಎವ್ರಿ ಬೈಯಿಂಗ್ ದೇರ್ ಹ್ಯಾಸ್ ಟು ಬಿ ಎ ಸೆಲ್ಲಿಂಗ್. ಜನಸಾಮಾನ್ಯರು ಬೈ ಮಾಡಕ್ ಶುರು ಮಾಡ್ದಂಗೆ ಮೇಲ್ಗಡೆ ಇರ್ತಕ್ಕಂತಹ ಮೀಮ್ ಕಾಯಿನ್ಸ್ ನ ಇನ್ಸೈಡರ್ಸ್ ಇರ್ತಾರಲ್ಲ, ಅವರು ಸೆಲ್ ಮಾಡ್ಕೊಂತ ಬರ್ತಾರೆ. ಇನ್ಫ್ಯಾಕ್ಟ್ ಮಾರ್ಕೆಟ್ ಆರ್ಡರ್ಸ್ ಅಲ್ಲೇ ಸೆಲ್ ಮಾಡ್ಕೊಂಡ್ ಬರ್ತಾರೆ. ಯಾಕೆಂತಂದ್ರೆ ಯಾವುದೇ ರೀತಿ ಯುಟಿಲಿಟಿ ಯೂಸ್ ಕೇಸ್ ಇಲ್ದಲೇ ಇರ್ತಕ್ಕಂಥ ಮೀಮ್ ಕಾಯಿನ್ಸ್ ನ ಎಷ್ಟೇ ಪ್ರೈಸ್ಗಾಗ್ಲಿ ಬೈ ಮಾಡುವಂತವ್ರು ಇದಾರೆ ಅಂತಂದ್ರೆ ದೇ ಕೀಪ್ ಡಂಪಿಂಗ್ ಆನ್ ಇಟ್. ಆಮೇಲೆ ಈ ಒಂದು ಟ್ರಂಪ್ ಕಾಯಿನ್ ಬಗ್ಗೆ ಸ್ವಲ್ಪ ಗೂಗಲ್ ಅಲ್ಲಿ ಇನ್ಫಾರ್ಮೇಶನ್ ನ ಸರ್ಚ್ ಮಾಡಿದಾಗ ಗೊತ್ತಾಗಿದೆ ಏನಂತಂದ್ರೆ 60% ಪ್ರೀ ಮೈಂಡ್ ಕಾಯಿನ್ಸ್ ಆಗಿತ್ತು ಅಂತ. ಇಟ್ ಮೀನ್ಸ್ ಈ ಒಂದು ಕಾಯಿನ್ ಮಾರ್ಕೆಟ್ ಅಲ್ಲಿ ಟ್ರೇಡ್ ಆಗಕ್ಕಿಂತ ಮುಂಚೆನೆ ದ ಓವರ್ ಆಲ್ ಸಪ್ಲೈ ಏನಿತ್ತು, ಸಪ್ಲೈಯಲ್ಲಿ 60% ಅವ್ರ ಇನ್ಸೈಡರ್ಸ್ ಹತ್ರನೇ ಇತ್ತು. ಸೊ ಬೇಸಿಕಲಿ ಒಂದು ಇನ್ಸೈಡರ್ಸ್ ಏನ್ ಮಾಡ್ಬೋದು, ಆಲ್ ಟೈಮ್ ಹೈಯಲ್ಲಿ ಕೂತ್ಕೊಂಡು ಯಾರೆಲ್ಲ ಬೈ ಮಾಡಕ್ ಶುರು ಮಾಡ್ತಿರ್ತಾರಲ್ಲ, ಆ ಒಂದು ಬೈ ಆರ್ಡರ್ಗೆ ಸೆಲ್ ಆರ್ಡರ್ ನ ಮ್ಯಾಚ್ ಮಾಡ್ಕೊಂಡು ಮೇಲ್ಗಡೆಯಿಂದ ಡಂಪ್ ಮಾಡ್ತಾ ಇರ್ತಾರೆ. ಬೇಸಿಕಲಿ ಹೇಳೋದಾದ್ರೆ ದ ರಿಟೇಲರ್ಸ್ ಬೈ ಮಾಡ್ತಿರ್ತಾರೆ,
ದ ಇನ್ಸೈಡರ್ಸ್ ಆಫ್ ದೀಸ್ ಕಾಯಿನ್ಸ್ ಯಾರೆಲ್ಲ 60% ಆಫ್ ದಿ ಪ್ರೀ ಮೈನ್ ಕಾಯಿನ್ಸ್ ಇಟ್ಕೊಂಡಿರ್ತಾರೆ ಮೇಲ್ಗಡೆಯಿಂದ ಸೆಲ್ ಮಾಡ್ಕೊಂತ ಬರ್ತಾ ಇರ್ತಾರೆ. ಫಾರ್ ಎವ್ರಿ ಬೈ ಆರ್ಡರ್ ದ ಸೆಲ್ ಆರ್ಡರ್ ಮ್ಯಾಚ್ ಆಗುತ್ತೆ ಅಂಡ್ ಅಗೈನ್ ಪ್ರೈಸ್ ವ್ಯಾಲ್ಯೂ ಕಮ್ಮಿ ಆಗುತ್ತೆ ಅಂಡ್ ಎವ್ರಿ ಒನ್ ಲಾಸ್ ದ ಮನಿ. ಇದು ಒಟ್ಟಾರೆಯಾಗಿ ನಡೆದಿರುವಂತದ್ದು ವಿತ್ ಟೆಕ್ನಿಕಲ್ ಅನಾಲಿಸಿಸ್. ಕನ್ಕ್ಲೂಷನ್ ಏನಂತಂದ್ರೆ ಜನಸಾಮಾನ್ಯರು ತಾವು ಕಷ್ಟಪಟ್ಟು ದುಡಿದಂತ ದುಡ್ಡನ್ನ ಕಳ್ಕೊತಾರೆ. ನಾಟ್ ದ ಇನ್ಸ್ಟಿಟ್ಯೂಷನ್, ನಾಟ್ ದ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಥವಾ ಮಿಲಿಯನಿಯರ್ಸ್, ಬಿಲಿಯನಿಯರ್ಸ್, ನೇಷನ್ ಸ್ಟೇಟ್ಸ್ ಆಗಲಿ ದುಡ್ಡನ್ನ ಕಳ್ಕೊಂಡಿರೋದಿಲ್ಲ, ಬರೀ ಜನಸಾಮಾನ್ಯರು ಮಾತ್ರ. ಇದು ನಡೆದಂಥದ್ದು ಅಮೆರಿಕ ದೇಶದಲ್ಲಿ. ನಾನ್ ತಗೊಂತಿರುವಂತಹ ಎರಡನೇ ಉದಾಹರಣೆ ಅರ್ಜೆಂಟೀನಾ ದೇಶದ ಕಡೆಯಿಂದ ಬಂದಿರುವಂತದ್ದು. ಇಲ್ಲಿ ಒಂದು ಮೈನ್ ಪಾಯಿಂಟ್ ಏನಂತಂದ್ರೆ ಅರ್ಜೆಂಟೀನಾ ದೇಶದ ಸಿಟ್ಟಿಂಗ್ ಪ್ರೆಸಿಡೆಂಟ್, ಈಗ ಅಧ್ಯಕ್ಷರಾಗಿರ್ತಕ್ಕಂತಹ ಐ ಥಿಂಕ್ ಅವ್ರ ಹೆಸರು ಮಿಲ್ಲೆ ಅಂತ ಅನ್ಸುತ್ತೆ, ಅವರೇ ಅಧಿಕೃತವಾಗಿ ಅಫಿಷಿಯಲ್ ಆಗಿ ಒಂದು ಕಾಯಿನ್ ಅನ್ನ ಪ್ರಮೋಟ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಓಕೆ, ಅವ್ರ ಅಫಿಷಿಯಲಿ ಸ್ಟೇಟ್ಮೆಂಟ್ ಅನ್ನೇ ಕೊಟ್ಟಿರ್ತಾರೆ. ಅವರ ಅಫಿಷಿಯಲ್ ಸೋಷಿಯಲ್ ಮೀಡಿಯಾದಲ್ಲಿ ಇದು ಬಂದಿತ್ತು ಅಂತ ಕಾಣುತ್ತೆ. ಈ ರೀತಿ ಒಂದು ಕಾಯಿನ್ ಬಂದಿದೆ, ಆ ಕಾಯಿನ್ ಹೆಸರು ಲೀಬ್ರಾ ಅಂತ. ಈ ರೀತಿ ಕಾಯಿನ್ ಬಂದಿದೆ, ಈ ರೀತಿ ಕಾಯಿನ್ ನ ನೀವು ಸಪೋರ್ಟ್ ಮಾಡಿ, ಇದು ನಮ್ಮ ದೇಶದ ಪ್ರಗತಿಗೆ ಬೇಕಾಗಿದೆ ಅಂತೇಳಿ ಒಂದು ದೇಶ ಪ್ರೇಮವನ್ನು ಕೂಡ ಲಿಂಕ್ ಮಾಡ್ತಾರೆ. ಸೊ ಹಾಗಾಗಿ ಅವ್ರಿಗೂ ಕೂಡ ಒಂದು ಫ್ಯಾನ್ ಬೇಸ್ ಇರೋದ್ರಿಂದ ಅಥವಾ ನಮ್ಮ ದೇಶದ ಅಧ್ಯಕ್ಷ ಹೇಳ್ತಾ ಇದ್ರ ಕಾರಣಕ್ಕೋಸ್ಕರನೋ ಅಗೇನ್ ಕ್ವಿಕ್ ಆಗಿ ಒಂದು 5 ಪಟ್ಟು 10 ಪಟ್ಟು ದುಡ್ಡು ಮಾಡ್ತೀನಿ ಅನ್ನೋ ಕಾರಣಕ್ಕೋಸ್ಕರ ಅಥವಾ ನೆಕ್ಸ್ಟ್ ಬಿಟ್ ಕಾಯಿನ್ ಇದಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರನೋ ಬಿಲಿಯನ್ಸ್ ಆಫ್ ಡಾಲರ್ಸ್ ವಹಿವಾಟು ನಡೆಯುತ್ತೆ ಆಕ್ಚುಲಿ. ಸೊ ಈ ಒಂದು ಪ್ರಕರಣದಲ್ಲೂ ಕೂಡ ಎಷ್ಟು ಅಮೌಂಟ್ ಲಾಸ್ ಆಯ್ತು ಅಂತಂದ್ರೆ $4 ಬಿಲಿಯನ್ ಅಷ್ಟು ಹಣನ ಜನಸಾಮಾನ್ಯರು ಕಳ್ಕೊಳ್ತಾರೆ. ಇದು ಕೂಡ ಸಿಮಿಲರ್ಲಿ ಎಲ್ಲಾ ಮೀಮ್ ಕಾಯಿನ್ಸ್ ತರನೇ, ಟ್ರಂಪ್ ಕಾಯಿನ್ ಮತ್ತು ಮೆಲಿನಾ ಕಾಯಿನ್ಸ್ ತರನೇ ಈ ಒಂದು ಟೆಕ್ನಿಕಲ್ ಅನಾಲಿಸಿಸ್ ಈ ಒಂದು ಕಾಯಿನ್ ಕೂಡ ಆಗುತ್ತೆ. ಬಟ್ ಒನ್ ಡಿಫ್ರೆಂಟ್, ನಾನು ಇದು ಕಾಯಿನ್ ಚಾರ್ಟ್ ನೋಡ್ಬೇಕಾದ್ರೆ ಗೊತ್ತಾಗಿದೆ ಏನು ಅಂತಂದ್ರೆ, ಯೂಶಲಿ ಎಲ್ಲಾ ಮೀಮ್ ಕಾಯಿನ್ಸ್ ಪ್ಯಾರಾಬೋಲಿಕ್ ಆಗಿ ಹೋಗುತ್ತೆ. ಈ ಒಂದು ಕಾಯಿನ್ ಏನಿತ್ತಲ್ಲ ಅರ್ಜೆಂಟೀನಾ ದೇಶದ ಅಧ್ಯಕ್ಷರು ಪ್ರಮೋಟ್ ಮಾಡ್ತಿರ್ತಕ್ಕಂಥ ಕಾಯಿನ್, ಅದು ಪ್ಯಾರಾಬೋಲಿಕ್ ಆಗಿ ಹೋಗಿರ್ಲಿಲ್ಲ, ಅದು ಸ್ಟ್ರೈಟ್ ಆಗಿ ಹೋಗ್ಬಿಟ್ಟಿತ್ತು. ಓಕೆ, ಅದಾದ್ಮೇಲೆ ಆಸ್ ಯೂಶುವಲ್ ಇನ್ಸೈಡರ್ಸ್ ಯಾರೆಲ್ಲ ಈ ಒಂದು ಕಾಯಿನ್ಸ್ ಹಿಂದೆ ಇರ್ತಾರೆ ಅವ್ರ ಮೇಲ್ಗಡೆಯಿಂದ ಸೆಲ್ ಮಾಡ್ಕೊಂತ ಬಂದ್ರು. ಜನಸಾಮಾನ್ಯರು ಗೊತ್ತಾಗಿ ಅವ್ರು ಬೈ ಮಾಡ್ತಾ ಹೋದ್ರು. ಫಾರ್ ಎವ್ರಿ ಬೈಯಿಂಗ್ ದೇರ್ ಹ್ಯಾಸ್ ಟು ಬಿ ಸೆಲ್ಲಿಂಗ್ ಅಂಡ್ $4 ಬಿಲಿಯನ್ ಆಫ್ ದ ವ್ಯಾಲ್ಯೂಯೇಷನ್ ಜನ ಕಳ್ಕೊಂಡ್ರು. ಆಕ್ಚುಲಿ ಇದರಲ್ಲಿ ಕಾನ್ಸಿಕ್ವೆನ್ಸಸ್ ಕೂಡ ಫೇಸ್ ಆಗುತ್ತೆ. ಯಾಕಂತಂದ್ರೆ ಸಿಟ್ಟಿಂಗ್ ಪ್ರೆಸಿಡೆಂಟ್ ಆಗಿರ್ತಕ್ಕಂಥವ್ರು ಅಫಿಷಿಯಲ್ ಇದನ್ನು ಪ್ರಮೋಟ್ ಮಾಡಿರೋದ್ರಿಂದ ಜನಸಾಮಾನ್ಯರು ಅವ್ರ ವಿರುದ್ಧ ಮಾತಾಡಕ್ಕೆ ಶುರು ಮಾಡ್ತಾರೆ. ನೀವೊಂದು ಮೀಮ್ ಕಾಯಿನ್ಸ್ ಅಥವಾ ಸ್ಕ್ಯಾಮ್ ಕಾಯಿನ್ ಪ್ರಮೋಟ್ ಮಾಡಿದ್ರಿ, ನಾವು ನಮ್ಮ ದುಡ್ಡನ್ನೆಲ್ಲ ಕಳ್ಕೊಂಡ್ವಿ ಅಂತ ಹೇಳ್ತಾರೆ. ಜೊತೆಗೆ ಅವರ ಅಪೋಸಿಷನ್ ಲೀಡರ್ಸ್ ಯಾರಿರ್ತಾರೆ ಆ ಒಂದು ದೇಶದಲ್ಲಿ, ಅವರು ಕೂಡ ಹಲವಾರು ಆರೋಪಗಳನ್ನ ಸಿಟ್ಟಿಂಗ್ ಪ್ರೆಸಿಡೆಂಟ್ ಮೇಲೆ ಮಾಡ್ತಾರೆ. ಹಲವಾರು ಜನ ಕೋರ್ಟ್ ಕೇಸ್ಗಳನ್ನು ಆಗಿತ್ತು ಅಂತ ಹೇಳಿ ಮೀಡಿಯಾದಲ್ಲಿ ಬರ್ತಾ ಇತ್ತು. ಅವರ ಪಾರ್ಲಿಮೆಂಟ್ ಅಲ್ಲಿ ಕೂಡ ಇದು ಚರ್ಚೆ ಆಗಿತ್ತು ಅಂತ ಕೂಡ ನ್ಯೂಸ್ ಬರ್ತಾ ಇತ್ತು. ಬಟ್ ವಾಟ್ ಎವರ್, ಅರ್ಜೆಂಟೀನಾ ದೇಶದ ಅಧ್ಯಕ್ಷರು ಈ ಒಂದು ಮೀಮ್ ಕಾಯಿನ್ಗಳಿಂದ ಒಂದು ಒಳ್ಳೆ ಪಾಠ ಅಂತೂ ಕಲ್ತರು ಅಂತಾನೆ ಹೇಳ್ಬೋದು. ಬಟ್ ಅವ್ರು ಮಾಡಿದ್ದ, ಇನ್ಯಾರು ಮಾಡಿದ್ದು, ಇವೆಲ್ಲವೂ ಕೂಡ ಇಲ್ಲೂ ಕೂಡ ಚರ್ಚೆ ಆಗಿಲ್ಲ. ಹಾಗಾಗಿ ನಾವು ಕೂಡ ಇದನ್ನ ಚರ್ಚೆ ಮಾಡ್ತಾ ಇಲ್ಲ. ಬಟ್ ಕನ್ಕ್ಲೂಷನ್ ಏನಂತಂದ್ರೆ ಈ ಒಂದು ಪ್ರಕರಣದಲ್ಲೂ ಕೂಡ ಜನಸಾಮಾನ್ಯರೇ ದುಡ್ಡನ್ನ ಕಳ್ಕೊಂಡಿರುವಂಥದ್ದು. ಯಾಕೆಂದ್ರೆ ಯಾವುದೇ ಇನ್ಸ್ಟಿಟ್ಯೂಷನ್ಸ್ ಆಗಿರ್ಲಿ, ಮಿಲಿಯನಿಯರ್ಸ್, ಬಿಲಿಯನಿಯರ್ಸ್, ನೇಷನ್ ಸ್ಟೇಟ್ಸ್, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಪೆನ್ಷನ್ ಫಂಡ್ಸ್, ಹೆಡ್ಜ್ ಫಂಡ್ಸ್, ಸಾವರಿನ್ ವೆಲ್ತ್ ಫಂಡ್ಸ್ ಯಾರು ಕೂಡ ನೋಡಿ ಅಧ್ಯಕ್ಷೆ ನೀವು ಈ ತರ ಒಂದು ಮೀಮ್ ಕಾಯಿನ್ ತಂದು ಹಾಗಾಗಿ ನಾವು ಕಷ್ಟಪಟ್ಟು ದುಡಿದಂತಹ ನಮ್ಮ ಫಂಡ್ ಅನ್ನ ಕಳ್ಕೊಬೇಕಾಯ್ತು ಅಂತೇಳಿ ಯಾರು ಕೂಡ ಆಚೆ ಬಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಈ ಒಂದು ಕಳ್ಕೊಂಡಿರ್ತಕ್ಕಂಥ ಅಮೌಂಟ್ ಅಲ್ಲಿ ಕಳ್ಕೊಂಡಿರ್ತಕ್ಕಂಥವ್ರು ಸ್ಟೇಟ್ಮೆಂಟ್ ಕೊಟ್ಟಿರುವಂತವ್ರು ಬರೀ ಜನಸಾಮಾನ್ಯರು ಮಾತ್ರ. ಈ ಎರಡು ಪ್ರಕರಣಗಳಿಂದ ಅರ್ಥ ಆಗಿದ್ದು ಏನು ಅಂತಂದ್ರೆ, ಈ ಒಂದು ಮೀಮ್ ಕಾಯಿನ್ಸ್ಗಳು ಟಾರ್ಗೆಟ್ ಆಗ್ತಿರ್ತಕ್ಕಂಥದ್ದೇ ರಿಟೇಲರ್ಸ್ಗೋಸ್ಕರ. ರಿಟೇಲರ್ಸ್ ಹತ್ರ ಇರ್ತಕ್ಕಂಥ ದುಡ್ಡನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳೋಕೋಸ್ಕರ ಈ ಒಂದು ಮೀಮ್ ಕಾಯಿನ್ಸ್ಗಳು ಆಪರೇಟ್ ಆಗ್ತಿರುವಂಥದ್ದು. ಈ ರೀತಿ ಕೋಟ್ಯಾಂತರ ಮೀಮ್ ಕಾಯಿನ್ಸ್ ಬಂದೋಗಿದೆ. ಹಾಗಾಗಿ ಇನ್ ಜನರಲ್ ಈ ಒಂದು ಮೀಮ್ ಕಾಯಿನ್ಸ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡೋದಾದ್ರೆ, ಈ ಒಂದು ಮೀಮ್ ಕಾಯಿನ್ಸ್ಗೆ ಯಾವುದೇ ರೀತಿ ಯುಟಿಲಿಟಿ ಆಗಲಿ ಯೂಸ್ ಕೇಸ್ ಆಗಲಿ ಇಲ್ಲ. ಯಾಕೆಂತಂದ್ರೆ ಈ ಒಂದು ಮೀಮ್ ಕಾಯಿನ್ ಇನ್ಸೈಡರ್ಸ್ ಏನಿದಾರಲ್ಲ, ಸಪ್ಲೈನ ಎಷ್ಟು ಬೇಕಾದ್ರೂ ಕ್ರಿಯೇಟ್ ಮಾಡ್ತಾ ಇದ್ದಾರೆ. 10,000 ಟೋಕನ್ಸ್ ಬೇಕಾ, 50,000 ಟೋಕನ್ಸ್ ಬೇಕಾ, 1,00,000 ಟೋಕನ್ಸ್ ಬೇಕಾ, ಎಷ್ಟು ಬೇಕಾದ್ರೂ ಅಷ್ಟು ಕ್ರಿಯೇಟ್ ಮಾಡುವಂತ ಶಕ್ತಿ ಇವ್ರಿಗಿದೆ. ಆಮೇಲೆ ಈ ಒಂದು ಮೀಮ್ ಕಾಯಿನ್ಸ್ ಏನಿದೆಯಲ್ಲ, ಇಟ್ ಕೆನಾಟ್ ಬಿ ಕ್ಲಾಸಿಫೈಡ್ ಇನ್ ಟು ಎನಿ ಅಸೆಟ್ ಕ್ಲಾಸಸ್. ಇದನ್ನ ಈಕ್ವಿಟಿಯಾಗಿ ಕರೆಯಕ್ಕಾಗತ್ತಾ, ಅಥವಾ ಕಾಮೋಡಿಟಿಯಾಗಿ ಕರೆಯಕ್ಕಾಗತ್ತಾ, ಅಥವಾ ಮ್ಯೂಚುವಲ್ ಫಂಡ್ ಆಗಿ ಕರೆಯಕ್ಕಾಗತ್ತಾ, ಅಥವಾ ರಿಯಲ್ ಎಸ್ಟೇಟ್ ಆಗಿ ಕರೆಯಕ್ಕಾಗತ್ತಾ, ಅಥವಾ ಚಿನ್ನ ಅಂತ ಕರೆಯಕ್ಕಾಗತ್ತಾ? ಯಾವುದೇ ಅಸೆಟ್ ಕ್ಲಾಸ್ಗೆ ಕ್ಲಾಸಿಫೈ ಮಾಡಕ್ ಆಗದಲೇ ಇರ್ತಕ್ಕಂಥದ್ರೆ ಈ ಒಂದು ಮೀಮ್ ಕಾಯಿನ್ಸ್. ಇನ್ಫ್ಯಾಕ್ಟ್ ಅಮೆರಿಕದ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಕಮಿಷನ್ ಕೂಡ ಈ ತರ ಒಂದು ಮೀಮ್ ಕಾಯಿನ್ಸ್ ಗಳನ್ನ ಅನ್ರಿಜಿಸ್ಟರ್ಡ್ ಸೆಕ್ಯೂರಿಟಿ ಅಂತೇನೋ ಕ್ಲಾಸಿಫೈ ಮಾಡಿದ್ದಾರೆ. ಯಾವುದೇ ರೀತಿ ಅಸೆಟ್ ಅಂತ ಹೇಳಿ ಅದನ್ನ ಕ್ಲಾಸಿಫೈ ಮಾಡಿಲ್ಲ. ಯಾಕೆಂತಂದ್ರೆ ಅಮೆರಿಕದಲ್ಲಿ ಬಿಟ್ಕಾಯಿನ್ ETF ಗಳು ಟ್ರೇಡ್ ಆಗಿ ಶುರುವಾದಾಗ ಬಿಟ್ಕಾಯಿನ್ ಅನ್ನ ಯಾವ ಅಸೆಟ್ ಕ್ಲಾಸಿಫೈ ಮಾಡಬೇಕು ಅಂತ ಚರ್ಚೆ ಬಂದಾಗ ಬಿಟ್ಕಾಯಿನ್ ಅನ್ನ ಕಾಮೋಡಿಟಿಯಾಗಿ ಕ್ಲಾಸಿಫೈ ಮಾಡ್ತಾರೆ. ಅಂದ್ರೆ ಬಿಟ್ಕಾಯಿನ್ ಯಾವುದೇ ರೀತಿ ಇಶ್ಯೂರ್ ಇಲ್ಲ. ಈಗ ಚಿನ್ನಕ್ಕೆ ಯಾವುದೇ ರೀತಿ ಇಶ್ಯೂರ್ ಇಲ್ಲ, ಚಿನ್ನ ಯಾರು ಕೂಡ ಕ್ರಿಯೇಟ್ ಮಾಡ್ತಾ ಇಲ್ಲ. ಅದೇ ರೀತಿ ಬಿಟ್ಕಾಯಿನ್ಗೂ ಕೂಡ ಯಾರು ಕ್ರಿಯೇಟರ್ಸ್ ಇಲ್ಲ, ಯಾರು ಅದನ್ನ ಇಶ್ಯೂ ಮಾಡ್ತಾ ಇಲ್ಲ. ಹಾಗಾಗಿ ಅದನ್ನ ಕಾಮೋಡಿಟಿ ಕ್ಲಾಸಿಫೈ ಮಾಡ್ತಾರೆ. ಈ ಒಂದು ಮೀಮ್ ಕಾಯಿನ್ಸ್ ಅಂತ ಏನಿದಾವಲ್ಲ, ಈ ಮೀಮ್ ಕಾಯಿನ್ ನ ಇಶ್ಯೂ ಮಾಡೋರು ಇದಾರೆ.
ಹಾಗಾಗಿ ಒಂದು ಮೀಮ್ ಕಾಯಿನ್ ಅನ್ರಿಜಿಸ್ಟರ್ಡ್ ಸೆಕ್ಯೂರಿಟೀಸ್ ಅಂತ ಕ್ಲಾಸಿಫೈ ಮಾಡ್ತಾರೆ. ಜೊತೆಗೆ ಎಲ್ಲ ಮೀಮ್ ಕಾಯಿನ್ಸ್ ಗಳಲ್ಲಿ ಒಂದು ಪ್ಯಾಟರ್ನ್ ಏನು ಅಂತಂದ್ರೆ ಪ್ರೀ ಮೈನ್ ಕಾಯಿನ್ಸ್. ಪ್ರೀ ಮೈನ್ ಅಂತಂದ್ರೆ ಮಾರ್ಕೆಟ್ ಅಲ್ಲಿ ಟ್ರೇಡ್ ಆಗಕ್ಕಿಂತ ಮುಂಚೆನೆ ಈ ಒಂದು ಮೀಮ್ ಕಾಯಿನ್ ಸೃಷ್ಟಿಕರ್ತ ಏನಿದಾರಲ್ಲ ಅವರು 60% ಸಪ್ಲೈನ ತಮ್ಮರನ್ನ ಇಟ್ಕೊಂಡಿರ್ತಾರೆ. ಫಾರ್ ಎಕ್ಸಾಂಪಲ್ 1,00,000 ಟೋಕನ್ಸ್ ನ ಮಾರ್ಕೆಟಿಗೆ ಓವರ್ ಆಲ್ ಸಪ್ಲೈ ಇದೆ ಅಂತಂದ್ರೆ ಆ ಒಂದು ಮೀಮ್ ಕಾಯಿನ್ ಅಲ್ಲಿ 1,00,000ದಲ್ಲಿ 60,000 ಟೋಕನ್ಸ್ ಇರುತ್ತೆ. ಏನಕ್ಕೆ ಅಂತ ಎಸ್ಪೆಸಿಫಿಕ್ ಹೇಳೋದು ಬೇಕಾಗಿಲ್ಲ ಅನ್ಸುತ್ತೆ. ಜನಸಾಮಾನ್ಯರ ಮೇಲೆ ಡಂಪ್ ಮಾಡೋದಕ್ಕೋಸ್ಕರ 60% ಡ್ಯೂರಟನ್ ಇಟ್ಕೊಂಡಿರ್ತಾರೆ. ಸೊ ಒಂದು ಬೇಸಿಕ್ ಕ್ವಶನ್ ಎಲ್ಲರೂ ಕೂಡ ತಮ್ಮನ್ನ ತಾವು ಕೇಳ್ಕೊಬೇಕಾಗಿರುವಂತದ್ದು ಏನಂತಂದ್ರೆ, ಯಾರೊಬ್ಬ ಮೀಮ್ ಕಾಯಿನ್ ನ ತರ್ತಾ ಇದಾರೆ ಅಂತಂದ್ರೆ ಆರಾಮಾಗಿ 10,000, 20,000, 1,00,000, 2,00,000, 50,00,000, 1 ಕೋಟಿ, 2 ಕೋಟಿ ಎಷ್ಟು ಬೇಕಾದ್ರೂ ಅಷ್ಟು ಸಪ್ಲೈನ ಆರಾಮಾಗಿ ಯಾವುದೇ ರೀತಿ ಎಫರ್ಟ್ ಇಲ್ದಲೆ ಕ್ರಿಯೇಟ್ ಮಾಡೋ ಶಕ್ತಿ ಅವನಿಗಿದೆ ಅಂತಂದ್ರೆ, ಬೇರೆಯವ್ರು ಯಾಕೆ ಕಷ್ಟಪಟ್ಟು ಅವ್ರು ದುಡ್ದಂತ ದುಡ್ಡನ್ನ ಈ ಒಂದು ಮೀಮ್ ಕಾಯಿನ್ಸ್ಗೆ ಕನ್ವರ್ಟ್ ಮಾಡ್ಕೊಳ್ಬೇಕು, ಈ ಒಂದು ಮೀಮ್ ಕಾಯಿನ್ ಬೈ ಮಾಡಿ. ಬೇಸಿಕಲಿ ನಾನು ಕಷ್ಟಪಟ್ಟು ದುಡ್ತಾ ಇರ್ತಕ್ಕಂಥ ದುಡ್ಡಿಂದ ಬೇರೆ ಯಾರೋ ಆರಾಮಾಗಿ ಪ್ರಿಂಟ್ ಮಾಡ್ತಿರೋ ಕಾಯಿನ್ಸ್ ಯಾಕೆ ಬೈ ಮಾಡಬೇಕು, ರೈಟ್? ಈ ಒಂದು ಪ್ರಶ್ನೆ ಪ್ರತಿಯೊಬ್ರು ತಮ್ಮನ್ನ ತಾವು ಕೇಳ್ಕೊಂಡ್ರೆ ಈ ಒಂದು ಮೀಮ್ ಕಾಯಿನ್ಸ್ ನ ಖರೀದಿ ಮಾಡಲೇಬಾರ್ದು ಅಂತೇಳಿ ಅವ್ರಿಗೆ ಅರ್ಥ ಆಗುತ್ತೆ. ಓಕೆ, ಈ ಒಂದು ಮೀಮ್ ಕಾಯಿನ್ಸ್ ಆಗಿರ್ಲಿ ಜೊತೆಗೆ ಆಲ್ಟ್ ಕಾಯಿನ್ಸ್ ಆಗಿರ್ಲಿ ಯಾವುದೇ ರೀತಿ ಫಿಸಿಕಲ್ ರಿಯಾಲಿಟಿ ಇಲ್ಲ ವಿತ್ ರೆಸ್ಪೆಕ್ಟ್ ಟು ಬಿಟ್ ಕಾಯಿನ್. ಸೊ ಈ ಒಂದು ಮೀಮ್ ಕಾಯಿನ್ಸ್ ಮತ್ತು ಬಿಟ್ ಕಾಯಿನ್ಗೆ ಇರ್ತಕ್ಕಂಥ ಒಂದು ಪ್ರಮುಖ ಅಥವಾ ಒಂದು ಮೈನ್ ಡಿಫ್ರೆನ್ಸ್ ಏನಂದ್ರೆ ಪ್ರೂಫ್ ಆಫ್ ವರ್ಕ್ ಕಾನ್ಸೆಪ್ಟ್. ಬಿಟ್ ಕಾಯಿನ್ ಈ ಒಂದು ಅದು ಡಿಜಿಟಲ್ ಆಗಿದ್ರು ಕೂಡ ಅದು ಫಿಸಿಕಲ್ ರಿಯಾಲಿಟಿಗೆ ಲಿಂಕ್ ಆಗಿದೆ ವಯಾ ದ ಪ್ರೂಫ್ ಆಫ್ ವರ್ಕ್ ಕಾನ್ಸೆಪ್ಟ್. ಯಾರು ಕೂಡ ಅಷ್ಟು ಸುಲಭವಾಗಿ ಒಂದೇ ಒಂದು ಬಿಟ್ ಕಾಯಿನ್ ಅನ್ನು ಕೂಡ ಕ್ರಿಯೇಟ್ ಮಾಡಕ್ಕಂತೂ ಸಾಧ್ಯನೇ ಇಲ್ಲ. ಈಗ ಆಲ್ರೆಡಿ ಮೈನ್ ಆಗಿರ್ತಕ್ಕಂಥ ಬಿಟ್ ಕಾಯಿನ್ ಇಂದ ಅವೆಲ್ಲವೂ ಕೂಡ ಪ್ರೂಫ್ ಆಫ್ ವರ್ಕ್ ಅಂದ್ರೆ ಕಷ್ಟಪಟ್ಟು ಏನೋ ಒಂದು ಹ್ಯಾಶ್ ನ ಜನರೇಟ್ ಮಾಡಿ, ಓಕೆ, ಏನು ಬಿಟ್ ಕಾಯಿನ್ ನೆಟ್ವರ್ಕ್ ಏನು ಡಿಫಿಕಲ್ಟಿ ಅಡ್ಜಸ್ಟ್ಮೆಂಟ್ ತೋರಿಸುತ್ತೆ ಆ ಒಂದು ಡಿಫಿಕಲ್ಟಿಗೆ ಮ್ಯಾಚ್ ಆಗುವಂತ ಹ್ಯಾಶ್ ಜನರೇಟ್ ಮಾಡೋದು ಕಷ್ಟಪಟ್ಟು ತಮ್ಮ ಟೈಮ್, ಎನರ್ಜಿ, ಎಫರ್ಟ್ ನ ಕೊಟ್ಟಿರುವಂತದಕ್ಕೇನೆ ಹಲವಾರು ಜನಕ್ಕೆ ಬಿಟ್ ಕಾಯಿನ್ ಮೈನ್ ಆಗಿರುವಂತದ್ದು. ಇನ್ನು ಮುಂದೆ ಆಗುವಂತ ಬಿಟ್ ಕಾಯಿನ್ ಮೈನಿಂಗ್ ಕೂಡ ಕಷ್ಟಪಟ್ಟೆ ತೆಗಿಬೇಕು. ಇವತ್ತು ನಾನೊಂದು ನಮ್ಮ ಮನೇಲಿ ಒಂದು ಆಸಿಕ್ ಮೆಷಿನ್ ನ ರನ್ ಮಾಡ್ತೀನಿ ಅಂತಂದ್ರೆ ಇಟ್ ವಿಲ್ ಟೇಕ್ ಲಾಟ್ ಆಫ್ ಟೈಮ್ ಬಿಟ್ ಕಾಯಿನ್ ಮೈನಿಂಗ್ ನ ಮಾಡೋದಕ್ಕೆ. ಪ್ರಾಬಬಿಲಿಟಿ ನಿಲ್ ಅಂತಾನೆ ಹೇಳ್ಬೋದು. ಬಟ್ ಈ ಒಂದು ಮೆಷಿನ್ ನ ರನ್ ಮಾಡೋದಕ್ಕೆ ತುಂಬಾನೇ ಎಲೆಕ್ಟ್ರಿಸಿಟಿ ಖರ್ಚಾಗುತ್ತೆ. ಓಕೆ, ಅದು ಹಾಗಾಗಿ ಬಿಟ್ ಕಾಯಿನ್ ಅನ್ನು ಅಷ್ಟು ಸುಲಭವಾಗಿ ಮೈನ್ ಮಾಡಕ್ ಆಗೋದಿಲ್ಲ. ಬಟ್ ಈ ಒಂದು ಮೀಮ್ ಕಾಯಿನ್ಸ್ ಅಂತ ಏನಿದೆಯಲ್ಲ ಸುಲಭವಾಗಿ ಎಷ್ಟು ಬೇಕಾದ್ರೂ ಅಷ್ಟು ಸಪ್ಲೈನ ಆರಾಮಾಗಿ ಕ್ರಿಯೇಟ್ ಮಾಡ್ಬೋದು. ಇನ್ಸೈಡರ್ಸ್ಗೆ ಅವರಲ್ಲಿ ಇರ್ತಕ್ಕಂಥ ಶಕ್ತಿ ಇದೆ. ಇನ್ಫ್ಯಾಕ್ಟ್ ಈ ಒಂದು ಎಥೀರಿಯಂ ಅಂತ ಏನ್ ಕಾಯಿನ್ ಇದೆ, ದಿ ಸೆಕೆಂಡ್ ಬೆಸ್ಟ್ ಕ್ರಿಪ್ಟೋ ಅಂತ ಬಹುತೇಕ ಜನ ಹೇಳ್ತಾ ಇರ್ತಾರೆ. ಆ ಒಂದು ಎಥೀರಿಯಂ ಅಷ್ಟೇ, ದ ವಿಟಾಲಿಕ್ ಅನ್ನುವಂಥ ವ್ಯಕ್ತಿ ಅಥವಾ ಎಥೀರಿಯಂ ಫೌಂಡೇಶನ್ ಅನ್ನುವಂಥ ಜನ ಏನಿದ್ದಾರೆ ಆರಾಮಾಗಿ ಎಥೀರಿಯಂ ನ ಎಷ್ಟು ಬೇಕಾದ್ರೂ ಅಷ್ಟು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಸೊ ಜನ ಇನ್ನು ಇಥೀರಿಯಂ ಇಸ್ ದ ಸೆಕೆಂಡ್ ಬೆಸ್ಟ್ ಕ್ರಿಪ್ಟೋ ಅಂತ ಹೇಳಿ ಖರೀದಿ ಮಾಡ್ತಾ ಇದ್ದಾರೆ. ಹಾಗಾಗಿ ವಿಟಾಲಿಕ್ ಅಥವಾ ಇಥೀರಿಯಂ ನ ಮಾರ್ಕೆಟ್ ಕ್ಯಾಪ್ ಇನ್ನು ಬಿಲಿಯನ್ಸ್ ಆಫ್ ಡಾಲರ್ಸ್ ಅಲ್ಲೇ ಇದೆ. ಬಟ್ ಜನಕ್ಕೆ ಈಗ ಆಲ್ರೆಡಿ ಅರ್ಥ ಆಗಿರೋದು ಏನಂತಂದ್ರೆ, ಓಕೆ, ದಿಸ್ ಇಸ್ ಆಲ್ಸೋ ಲೈಕ್ ಎ ಮೀಮ್ ಕಾಯಿನ್, ಅವ್ನು ಆರಾಮಾಗಿ ಸೃಷ್ಟಿ ಮಾಡ್ತಾ ಇದ್ದಾನೆ ಅಂತ ಹೇಳಿ ಮಾರ್ಕೆಟ್ ಕ್ಯಾಪ್ ಕೂಡ ಇಥೀರಿಯಂ ಕೂಡ ಕಮ್ಮಿ ಆಗ್ತದೆ. ಇನ್ನೊಂದು ಮುಖ್ಯವಾದ ಅಂಶ ನೋಡೋದಾದ್ರೆ ಮೀಮ್ ಕಾಯಿನ್ಸ್ ಅಲ್ಲಿ ಮೀಮ್ ಕಾಯಿನ್ಸ್ಗೆ ತನ್ನದೇ ಆದಂತ ಮಾರ್ಕೆಟಿಂಗ್ ಬಜೆಟ್ ಇರುತ್ತೆ. ಯಾಕೆಂದ್ರೆ ಈ ಒಂದು ಮೀಮ್ ಕಾಯಿನ್ ಸೃಷ್ಟಿ ಮಾಡಿರೋದೇ ಜನರ ಮೇಲೆ ಡಂಪ್ ಮಾಡಕ್ಕಲ್ವಾ. ಹಾಗಾಗಿ ಜನರು ಗೊತ್ತಾಗೋದು ಹೇಗೆ, ಕೋಟ್ಯಾಂತರ ಮೀಮ್ ಕಾಯಿನ್ಸ್ ಅಲ್ಲಿ ಯಾರೊಬ್ಬ ವ್ಯಕ್ತಿ ಸೃಷ್ಟಿ ಮಾಡಿರ್ತಕ್ಕಂಥ ಮೀಮ್ ಕಾಯಿನ್ಸ್ ಜನ ಹೇಗೆ ಖರೀದಿ ಮಾಡಬೇಕು. ಹಾಗಾಗಿ ಮಾರ್ಕೆಟಿಂಗ್ ಬಜೆಟ್ ಇಟ್ಕೊಂಡು ಯಾವೆಲ್ಲ ಎಕ್ಸ್ಚೇಂಜಸ್ ಇದಾವೆ, ಯಾವೆಲ್ಲ ವೆಬ್ಸೈಟ್ ಮುಖಾಂತರ ಸೋಷಿಯಲ್ ಮೀಡಿಯಾದಲ್ಲಿ ಬಂಬಾರ್ಡ್ ಮಾಡ್ಬೋದು ಅಷ್ಟು ಸಾಧ್ಯ ಮಾಡೋದಕ್ಕೆ ಇವರ ಹತ್ರ ಒಂದು ಮಾರ್ಕೆಟಿಂಗ್ ಬಜೆಟ್ ಇರುತ್ತೆ. ಇದಕ್ಕೊಂದು ಉದಾಹರಣೆ ಹೇಳೋದಾದ್ರೆ, ಇಂಡಿಯನ್ ಎಕ್ಸ್ಚೇಂಜ್ ಅಲ್ಲೂ ಕೂಡ ನನಗೆ ಚೆಕ್ ಮಾಡ್ತಾ ಇದ್ದೆ, ಒಂದು ಪುಷ್ ನೋಟಿಫಿಕೇಶನ್ ಬಂದಿತ್ತು. ಟ್ರಂಪ್ ಅನ್ನುವಂಥ ಕಾಯಿನ್ ಏನಿತ್ತಲ್ಲ ಅದನ್ನ ನಾವು ಲೀಸ್ಟ್ ಮಾಡಿದೀವಿ ಅಂತ. ಬೇಸಿಕಲಿ ಡೈರೆಕ್ಟ್ಲಿ ಅಥವಾ ಇಂಡೈರೆಕ್ಟ್ಲಿ ರಿಟೇಲರ್ಸ್ಗೆ ಪುಷ್ ಮಾಡ್ತಿದ್ರು, ನೋಡಿ ಈ ರೀತಿ ಕಾಯಿನ್ ಲೀಸ್ಟ್ ಆಯ್ತು, ನೀವು ಬೈ ಮಾಡಿ ಅಂತ. ಅಥವಾ ಯಾವ್ದಾದ್ರು ಒಂದು ಕಾಯಿನ್ ಒಂಚೂರು ಮೇಲಕ್ಕೆ ಹೋಗಿದ ತಕ್ಷಣ ಇದಿಷ್ಟು ಕಾಯಿನ್ ಇಷ್ಟು ಪರ್ಸೆಂಟೇಜ್ ಮೇಲೆ ಹೋಯ್ತು ಅಂದ್ರೆ ನೀವು ಬನ್ನಿ ಇದನ್ನು ಬೈ ಮಾಡಿ, ಇಲ್ಲಾಂದ್ರೆ ಮಿಸ್ ಆಗ್ಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ಒಂಥರ ಎಮೋಷನಲಿ ಈ ತರ ನೋಟಿಫಿಕೇಶನ್ ಕೊಡೋ ಮುಖಾಂತರ ಅಥವಾ ಒಂದು ಮಾರ್ಕೆಟಿಂಗ್ ಮಾಡೋ ಮುಖಾಂತರ ಹಲವಾರು ಪ್ಲಾಟ್ಫಾರ್ಮ್ ಅಲ್ಲಿ ಮೀಮ್ ಕಾಯಿನ್ಸ್ ವರ್ಕ್ ಆಗ್ತಾನೆ ಇರುತ್ತೆ. ಬೇಸಿಕಲಿ ಮೀಮ್ ಕಾಯಿನ್ ಆಸ್ ಎ ಮಾರ್ಕೆಟಿಂಗ್ ಬಜೆಟ್. ಯಾಕಂತಂದ್ರೆ ದೊಡ್ಡ ದೊಡ್ಡ ಮೀಮ್ ಕಾಯಿನ್ಸ್ಗಳು ಆನ್ ಪ್ರಿಯಾರಿಟಿಲಿ ಎಕ್ಸ್ಚೇಂಜ್ ಅಲ್ಲಿ ಲೀಸ್ಟ್ ಆಗೋದ್ರೆ ಗೊತ್ತಾಗುತ್ತೆ ಯಾವ ರೀತಿ ಇದು ಮಾರ್ಕೆಟಿಂಗ್ ಬಜೆಟ್ ನ ಹೊಂದಿರುತ್ತೆ ಅಂತ. ಇನ್ನೊಂದು, ಇತ್ತೀಚೆಗೆ ಕಾಯಿನ್ ಬೇಸ್ ನ ಸಿಇಒ ಆಗಿರ್ತಕ್ಕಂತಹ ಬ್ರೈನ್ ಆರ್ಮ್ಸ್ಟ್ರಾಂಗ್ ಅವರು ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದು ಅಧಿಕೃತವಾಗಿ. ಅವರ ಎಕ್ಸ್ಚೇಂಜ್ ಅಲ್ಲಿ ಮೀಮ್ ಕಾಯಿನ್ಸ್ ನ ಲೀಸ್ಟ್ ಮಾಡಿ ಅಂತೇಳಿ ಒಂದು ವಾರಕ್ಕೆ 1 ಮಿಲಿಯನ್ ರಿಕ್ವೆಸ್ಟ್ ವರೆಗೂ ಬಂದಿತ್ತಂತೆ. ಅಂದ್ರೆ 10 ಲಕ್ಷ ಮೀಮ್ ಕಾಯಿನ್ಸ್ಗಳು ಕ್ರಿಯೇಟ್ ಆಗಿ ಆ ಒಂದು ಕ್ರಿಯೇಟ್ ಮಾಡಿರ್ತಕ್ಕಂಥ ಸೃಷ್ಟಿಕರ್ತರು ನಿಮ್ಮ ಎಕ್ಸ್ಚೇಂಜ್ ಅಲ್ಲಿ ನನ್ನ ಕಾಯಿನ್ ನ ಲೀಸ್ಟ್ ಮಾಡಿ ಅಂತೇಳಿ ಇವರಿಗೆ ರಿಕ್ವೆಸ್ಟ್ ಕಳಿಸಿರುವಂತದ್ದು. ಅಂದ್ರೆ ಮೀಮ್ ಕಾಯಿನ್ಸ್ಗಳು ರಾಶಿನೇ ಬರ್ತಾ ಇದೆ, ಕೋಟ್ಯಾಂತರ ಮೀಮ್ ಕಾಯಿನ್ಸ್ಗಳು ಬರ್ತಾ ಇದೆ. ಅದು ಯಾವುದಕ್ಕೂ ಕೂಡ ಯುಟಿಲಿಟಿ ಆಗಲಿ ಯೂಸ್ ಕೇಸ್ ಆಗಲಿ ಇಲ್ಲ.
ಇದನ್ನ ಸ್ಟಾಪ್ ಮಾಡೋದು ಹೇಗೆ ಅಂತ ನೋಡೋದಾದ್ರೆ ಎಜುಕೇಶನ್ ಅವೇರ್ನೆಸ್ ಮಾತ್ರ ಇದಕ್ಕೆ ಸೊಲ್ಯೂಷನ್ ಅಂತಾನೆ ಹೇಳ್ಬೋದು. ನನ್ನ ಕಡೆಯಿಂದ ನಾನು ಹೇಳುವಂಥದ್ದು ಏನಂದ್ರೆ, ಯಾರು ಮೀಮ್ ಕಾಯಿನ್ಸ್ ನ ಅಥವಾ ಯಾವ್ದಾದ್ರು ಒಂದು ಆಲ್ಟ್ ಕಾಯಿನ್ಸ್ ನ ಖರೀದಿ ಮಾಡೋದಕ್ಕಿಂತ ಮುಂಚೆ ಅರ್ಥ ಮಾಡ್ಕೊಬೇಕಾಗಿರುವಂತದ್ದು, ಇದರ ಸೃಷ್ಟಿಕರ್ತ ಯಾರು, ಈ ಒಂದು ಸೃಷ್ಟಿಕರ್ತನಿಗೆ ಎಷ್ಟು ಬೇಕಾದ್ರೂ ಕಾಯಿನ್ಸ್ ನ ಕ್ರಿಯೇಟ್ ಮಾಡುವಂತ ಶಕ್ತಿ ಇದೆಯಾ ಅಂತ. ಓಕೆ, ಇದ್ರೆ ಅರ್ಥ ಮಾಡ್ಕೊಬೇಕಾದ್ರೆ ಏನಂತಂದ್ರೆ, ನಾನ್ ಯಾಕೆ ಅದಕ್ಕೋಸ್ಕರ ಕಷ್ಟಪಟ್ಟು ದುಡಿಲಿ, ಅವನು ಆರಾಮಾಗಿ ಪ್ರಿಂಟ್ ಮಾಡ್ತಾನೆ ಅನ್ನೋದು. ರೈಟ್, ಎಲ್ಲ ಬಹುತೇಕ ಮೀಮ್ ಕಾಯಿನ್ಸ್ಗಳು ಏನಿದೆಯಲ್ಲ ಎಲ್ಲದಕ್ಕೂ ಸೃಷ್ಟಿಕರ್ತಾ ಇದ್ದಾರೆ. ಕರ್ನಾಟಕದಲ್ಲಿ ತುಂಬಾ ಹೈಪ್ ಅಲ್ಲಿ ಟ್ರೆಂಡ್ ಆಗ್ತಿರ್ತಕ್ಕಂತಹ ಜನ ಯಾವ್ದಾದ್ರು ಆಪ್ ಅಲ್ಲಿ ಮೈನ್ ಮಾಡ್ತಾ ಇದ್ದೀನಿ ಅಂತ ಹೇಳಿ, ಅಥವಾ ಒಂದು ಚೈನ್ ಲಿಂಕ್ ಅಲ್ಲಿ ನಡೀತಾ ಇರ್ತಕ್ಕಂತಹ ಪೈಕಾನ್ ಆಗಿರ್ಲಿ, ಯೂಬಿಟ್ ಆಗಿರ್ಲಿ, ಇದಕ್ಕೂ ಕೂಡ ತಮ್ಮದೇ ಆದಂತ ಸೃಷ್ಟಿಕರ್ತಿದ್ದಾರೆ. ಬಟ್ ಜನ ಹುಷಾರಾಗಿರ್ಬೇಕು, ಇದು ಯಾವುದೇ ರೀತಿ ಡಿಜಿಟಲ್ ಕಾಮೋಡಿಟಿ ಅಲ್ಲ, ಒಂದು ಅಸೆಟ್ ಅಲ್ಲ. ಇವೆಲ್ಲವೂ ಕೂಡ ಒಂದು ಪೊನ್ಸಿ ಸ್ಕೀಮ್ಸ್ ಅಥವಾ ಜಸ್ಟ್ ಯೂಸ್ಲೆಸ್ ಯುಟಿಲಿಟಿ ಇಲ್ದಲೇ ಇರ್ತಕ್ಕಂಥ ಸಾಫ್ಟ್ವೇರ್ ಪ್ರಾಜೆಕ್ಟ್ ಮಾತ್ರ. ಒಟ್ಟಾರೆಯಾಗಿ ನೋಡೋದಾದ್ರೆ ಈ ಒಂದು ಮೀಮ್ ಕಾಯಿನ್ಸ್ಗೂ ಮತ್ತು ಬಿಟ್ಕಾಯಿನ್ಗೆ ಇರ್ತಕ್ಕಂಥ ವ್ಯತ್ಯಾಸಗಳು ತುಂಬಾನೇ ಇದೆ. ಯಾವೆಲ್ಲ ನಿಮ್ಮ ಒಂದು ಕಾಯಿನ್ಸ್ ಅಥವಾ ಹಣಕ್ಕೆ ಒಬ್ಬ ಸೃಷ್ಟಿಕರ್ತಾ ಇದ್ದಾನೆ, ಒಂದು ಹಣನ ಕ್ರಿಯೇಟ್ ಮಾಡುವಂತಹ, ನಿಯಂತ್ರಣ ಮಾಡುವಂತ ಕೆಲವು ವ್ಯಕ್ತಿಗಳಿದ್ದಾರೆ ಅಂತಂದ್ರೆ, ಆಲ್ಮೋಸ್ಟ್ 100% ಸರ್ಟನಿಟಿ ಅಂತಾನೆ ಹೇಳ್ಬೋದು, ಆ ಒಂದು ಕಾಯಿನ್ ಆಗಿರ್ಲಿ, ಹಣ ಆಗಿರ್ಲಿ, ತನ್ನ ಮೌಲ್ಯವನ್ನ ಗಣನೀಯ ಪ್ರಮಾಣದಲ್ಲಿ ಕಳೆದುಕೊಂತಾನೆ ಹೋಗ್ತಾ ಇರುತ್ತೆ. ಯಾಕೆಂತಂದ್ರೆ ದ ಹ್ಯೂಮನ್ಸ್ ಆರ್ ನಾಟ್ ರಿಲೇಬಲ್. ಓಕೆ, ಮನುಷ್ಯನಿಗಿರ್ತಕ್ಕಂಥ ಆಸೆ, ಅತಿ ಆಸೆ, ದುರಾಸೆಗಳು, ಅವನ ಹತ್ರ ಏನಾದ್ರು ಹಣ ಕ್ರಿಯೇಟ್ ಮಾಡುವಂತ ಶಕ್ತಿ ಇದ್ರೆ ಅವನು ಹೆಚ್ಚಿನ ಹಣನ ಕ್ರಿಯೇಟ್ ಮಾಡ್ತಾನೆ ಇರ್ತಾನೆ. ಮಾರ್ಕೆಟ್ ಅಲ್ಲಿ ಅತಿ ಹೆಚ್ಚು ಸಪ್ಲೈ ಬರ್ತಾನೆ ಇರುತ್ತೆ. ಹಾಗಾಗಿ ಬೇರೆ ಯಾರಾದ್ರೂ ಇದನ್ನ ಕಷ್ಟಪಟ್ಟು ದುಡಿತಾ ಇದ್ರೆ ಅದರ ಮೌಲ್ಯ ಕಮ್ಮಿ ಆಗ್ತಾನೆ ಹೋಗುತ್ತೆ. ಹಾಗಾಗಿ ಇವತ್ತು ಚಿನ್ನ ಆಗಿರ್ಲಿ, ಬಿಟ್ಕಾಯಿನ್ ಆಗಿರ್ಲಿ, ಯಾರ ಅಧೀನದನೂ ಇಲ್ಲ. ಯಾರು ಕೂಡ ಒಂದೇ ಒಂದು ಹೆಚ್ಚಿನ ಚಿನ್ನನಾಗಿರ್ಲಿ, ಒಂದೇ ಒಂದು ಹೆಚ್ಚಿನ ಬಿಟ್ಕಾಯಿನ್ ಆಗಿರ್ಲಿ ಕ್ರಿಯೇಟ್ ಮಾಡೋದು ಸಾಧ್ಯನೇ ಇಲ್ಲ. ಹಾಗಾಗಿ ಇವತ್ತಿನವರೆಗೂ ಚಿನ್ನ ಮತ್ತು ಬಿಟ್ಕಾಯಿನ್ ತನ್ನ ಪರ್ಚೇಸಿಂಗ್ ಪವರ್ನ ಕಾಪಾಡ್ಕೊಂಡೇ ಬರ್ತಾ ಇದೆ, ಮುಂದೆ ಕೂಡ ಕಾಪಾಡ್ಕೊಂತಾನೆ ಹೋಗುತ್ತೆ. ಈ ಒಂದು ವಿಡಿಯೋದಲ್ಲಿರೋ ಮಾಹಿತಿ ನಿಮಗೇನಾದ್ರು ಇಷ್ಟ ಆಗಿದೆ, ವಿಡಿಯೋನ ಲೈಕ್ ಮಾಡೋ ಮುಖಾಂತರ ಸಪೋರ್ಟ್ ಮಾಡಿ. ಜೊತೆಗೆ ಈ ಒಂದು ಮೀಮ್ ಕಾಯಿನ್ಸ್ ಆಗಿರ್ಲಿ, ಬಿಟ್ಕಾಯಿನ್ ಆಗಿರ್ಲಿ, ಈ ಒಂದು ವಿಚಾರವಾಗಿ ನಿಮ್ಮದೇ ಆದಂತಹ ಅನಿಸಿಕೆ, ಅಭಿಪ್ರಾಯ, ಅಥವಾ ಈ ಒಂದು ವಿಡಿಯೋದ ವಿಚಾರವಾಗಿ ನಿಮ್ಮ ಪ್ರಶ್ನೆಗಳು ಅಥವಾ ಅನಿಸಿಕೆಗಳು ಏನಾದ್ರು ಇದ್ರೆ ಈ ವಿಡಿಯೋನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಅದನ್ನು ಚೆಕ್ ಮಾಡಿ ಖಂಡಿತವಾಗ್ಲೂ ಕೂಡ ರಿಪ್ಲೈ ಮಾಡ್ತೀನಿ. ಧನ್ಯವಾದಗಳು.